ಹೆಚ್ಚಿಸುವ ಬಂಗಾರ ಶ್ರೀ ಅನ್ನಪೂರ್ಣ ಅನೇಕ ದಶಕಗಳಿಂದ ಗ್ರಾಹಕರ ಕನಸನ್ನು ನನಸಾಗಿಸುತ್ತಾ ತೀರ್ಥಹಳ್ಳಿಯಲ್ಲೇ ಅತ್ಯಂತ ಹೆಸರುವಾಸಿ ಆಗಿರುವ ಚಿನ್ನಾಭರಣಗಳ ಶೋರೂಮ್ ಶ್ರೀ ಅನ್ನಪೂರ್ಣ ಜ್ಯುವೆಲರ್ಸ್, ತಾಲೂಕ್ ಆಫೀಸ್ ಹತ್ತಿರ, ಆಜಾದ್ ರೋಡ್, ತೀರ್ಥಹಳ್ಳಿ. ಶಿವಮೊಗ್ಗದಲ್ಲಿ ದೇಶದ್ರೋಹಿಗಳಿದ್ದಾರೆ ಅಂತೇಳಿ ಬಹಳಷ್ಟು ವರ್ಷಗಳಿಂದ ನಾವು ಹೇಳ್ತಾನೆ ಬಂದಿದ್ವಿ, ಈಗಲೂ ಹೇಳ್ತಾನೆ ಇದ್ದೀವಿ. ಅದಕ್ಕೆ ಪೂರಕವಾಗಿ ತುಂಗಾನಗರದಲ್ಲಿ ಒಂದು FIR ಆಗಿದೆ, ಕೋಟೆನಲ್ಲಿ ಒಂದು FIR ಆಗಿದೆ. FIR ಆಗಿರೋದಕ್ಕೆ ಪೂರ್ಣ ಪ್ರಮಾಣದೊಳಗಡೆ ತನಿಖೆ ಮುಗಿಸಿ ಅವ್ರ ಬಗ್ಗೆ ಕ್ರಮ ಆಗದೆ ಹೋದರೆ ಇದು ಸರಿ ಇರಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಇವತ್ತು ರಕ್ಷಣಾ ಇಲಾಖೆಗೆ ನಾವು ಕೊಟ್ಟಿದ್ದೇವೆ. ಎಂಥದ್ದೇ ಪ್ರೆಷರ್ ಬಂದರೂ ದೇಶದ್ರೋಹಿಗಳ ನಡವಳಿಕೆ ಏನಿದೆ, ಇಲ್ಲಿ ಪಾಕಿಸ್ತಾನದ ಪರವಾಗಿ ಮಾತುಗಳನ್ನು ಆಡುವಂಥ ಮನಸ್ಸುಗಳೇನಿದೆ, ಸ್ಟೇಟಸಲ್ಲಿ ಹಾಕ್ತಾರೆ, ವಾಟ್ಸಪ್ಪಲ್ಲಿ ಹಾಕ್ತಾರೆ, ಮೋಟಿವೇಟ್ ಮಾಡ್ತಾರೆ, ದೇವರಲ್ಲಿ ಬೇಡ್ಕೊತಾರೆ, ಅಲ್ಲಾ ಬಂದು ಕಾಪಾಡು ಅಂತ ಕೇಳ್ಕೊಳ್ತಾರೆ. ಕೇಳ್ಕೊಳ್ಳಿ, ದೇವರ ಹತ್ರ ಎಲ್ಲ ಕೇಳ್ಕೋಬೇಕು. ಆದರೆ ದೇಶದ್ರೋಹಿಗಳಿಗೆ ಯಾವ ದೇವರು ಕೂಡ ಸಹಕಾರ ಕೊಡಬಾರ್ದು, ಅಲ್ಲನೂ ಸಹಕಾರ ಕೊಡಬಾರ್ದು, ರಾಮನೂ ಸಹಕಾರ ಕೊಡಬಾರ್ದು ದೇಶದ್ರೋಹಿಗಳಿಗೆ ಅಂತೇಳಿ ನಾವು ಬೇಡ್ಕೊಳ್ಳೋರಿದ್ದೇವೆ. ಅವ್ರು ಯಾರಿದ್ದಾರೆ, ಅವ್ರ ಕುಟುಂಬ ಯಾವುದು, ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಮಾಡ್ತೀನಿ ಅನ್ನೋದನ್ನು ಗಮನಿಸಿ ಅಂಥೇಳಿ ಅವ್ರಿಗೆ ಹೇಳಿ ಬಂದಿದ್ದೇವೆ. ತನಿಖೆಗೆ ಅಡ್ಡ ಬರೋದಿಲ್ಲ ನಾವು, ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ನಾವು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ. ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ, ಪ್ರೆಷರಿಗೆ ಈಲ್ಡಾದರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರೋಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ. ಅವ್ರು ಯಾರಿದ್ದಾರೆ, ಅವ್ರ ಕುಟುಂಬ ಯಾವುದು, ಅವರೆಲ್ಲದನ್ನು ಶೋಧಿಸಿ ಅವರಿಗೆ ಸರಿಯಾದಂಥ ತಕ್ಕ ಶಾಸ್ತಿಯನ್ನು ಮಾಡದೆ ಹೋದರೆ ನಾಳೆ ಬೆಳಗ್ಗೆಯಿಂದ ಯಾವ ರೀತಿ ಶಿವಮೊಗ್ಗ ನಗರವನ್ನು ತಾವು ಫೇಸ್ ಮಾಡ್ತೀನಿ ಅನ್ನೋದನ್ನು ಗಮನಿಸಿ ಅಂಥೇಳಿ ಅವ್ರಿಗೆ ಹೇಳಿ ಬಂದಿದ್ದೇವೆ. ತನಿಖೆಗೆ ಅಡ್ಡ ಬರೋದಿಲ್ಲ ನಾವು, ಆದರೆ ತನಿಖೆ ಕಾರಣಕ್ಕೆ ತಡ ಆಗುವಂಥದ್ದನ್ನು ಕ್ಷಮಿಸೋದಿಲ್ಲ ನಾವು. ಒಳ್ಳೊಳ್ಳೆ ಅಧಿಕಾರಿಗಳಿದ್ದೀರಾ, ನಿಮ್ಮ ಬಗ್ಗೆ ಗೌರವನೂ ಇದೆ ನಮಗೆ. ಆದರೆ ತನಿಖೆಯಲ್ಲಿ ಹಿಂದೇಟು ಹಾಕಿದ್ರೆ, ಪ್ರೆಷರಿಗೆ ಈಲ್ಡಾದರೆ ಪ್ರತಿಯೊಬ್ಬ ಶಿವಮೊಗ್ಗದಲ್ಲಿರೋಂಥ ವ್ಯಕ್ತಿ ಸೈನಿಕನಾಗಿ ಕೆಲಸವನ್ನು ಮಾಡಬೇಕಾಗತ್ತೆ. ಆ ರೀತಿಯ ಕಾರ್ಯ ಅನೇಕ ವರ್ಷಗಳಲ್ಲಿ ನಾವು ಮಾಡಿದ್ದೇವೆ, ಈಗಲೂ ಕೂಡ ಮಾಡ್ತೇವೆ. ದೇಶದ್ರೋಹಿಗಳ ಟ್ಯಾಂಕ್ ಮೊಹಲ್ಲಾದಲ್ಲಿರೋಂಥ ದೇಶದ್ರೋಹಿ ಮನೆ ಹುಡ್ಕೋದು ನಮಗೇನೂ ಕಷ್ಟ ಇಲ್ಲ. ಯಾರ್ಯಾರು ದೇಶದ್ರೋಹಿಗಳಿದ್ದಾರೆ ಶಿವಮೊಗ್ಗದಲ್ಲಿ ಅಂತ ನಮಗೆ ಗೊತ್ತಿರೋವಂಥದ್ದೇ. PFI ಹೆಸರಿನಲ್ಲಿ ಕೆಲಸ ಮಾಡ್ತಾಯಿದ್ರು ದೇಶದ್ರೋಹಿಗಳು. PFI ಬ್ಯಾನ್ ಮಾಡಿದ ತಕ್ಷಣ ಬೇರೆ ಹೆಸರುಗಳಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಡೀ ಸೈನ್ಯ ದೇಶದ್ರೋಹಿಗಳನ್ನು, ಮುಸಲ್ಮಾನ್ ಭಯೋತ್ಪಾದಕರ ಹುಟ್ಟನ್ನು ಅಡಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೈನಿಕರು. ಅದೇ ರೀತಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ದೇಶ ಮಾಡ್ತಾ ಇದೆ. ಅವ್ರ ಜೊತೆಗೆ ನಾವು ನಿಂತ್ಕೊಂಡಿದ್ದೇವೆ. ಸೈನಿಕರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ, ನರೇಂದ್ರ ಮೋದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು
ಶಿವಮೊಗ್ಗದಲ್ಲಿ ಆಡ್ತಾ ಇರುವಂಥ ದೇಶದ್ರೋಹಿಗಳನ್ನು ಮಟ್ಟ ಹಾಕುವಂಥ ಕೆಲಸವನ್ನು ರಕ್ಷಣಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆ ಮಾಡದೆ ಹೋದರೆ ಸೈನಿಕರಾಗಿರುವಂಥ ಶಿವಮೊಗ್ಗ ನಗರದ ನಾಗರಿಕರೇ ಅಕ್ರಮವನ್ನು ಮಾಡ್ತಾರೆ ಅನ್ನೋಂಥದ್ದನ್ನು ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ.